ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಡಿಕೇರಿಯಲ್ಲಿ ಎಫ್ಐಆರ್ ದಾಖಲು. ಕೊಡಗಿನಲ್ಲಿ ಕೊಡವರು ಗೋಮಾಂಸ ಭಕ್ಷಣೆ ಮಾಡುತ್ತಿದ್ದಾರೆ ಎಂದು ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆಗೆ ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾದ ನಂತರ ಸಲ್ಲಿಸಲಾಗಿದ್ದ ದೂರಿನನ್ವಯ ಕಡೆಗೂ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 154 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರಿನಲ್ಲಿ ಬಿಜೆಪಿ ಪಕ್ಷ ಮತ್ತು ವಿವಿಧ ಕೊಡವ ಸಮಾಜ ಪ್ರತಿಭಟನೆ ನಡೆಸಿದ ದಿನದಂದು ಪಶ್ಚಿಮ ಘಟ್ಟಗಳ ಕಾರ್ಯಪಡೆ ಅಧ್ಯಕ್ಷ ಹಾಗೂ ಮುಕ್ಕೋಡ್ಲುವಿನಲ್ಲಿ ಗ್ರಾಮಸ್ಥರಾಗಿರುವ ರವಿ ಕುಶಾಲಪ್ಪ ಡಿಸೆಂಬರ್ 19, 2020 ದೂರು ದಾಖಲಿಸಿದ್ದರು. ಇದೀಗ ಕಡೆಗೂ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಕೊಡವ ಜನಾಂಗಕ್ಕೆ ಮಾಡಿದಂಥ ಘೋರ ಅಪರಾಧ ಅಂತ ನನಗನ್ನಿಸಿದೆ. ಇವತ್ತು ಕೂಡ ಯಾವುದನ್ನು ಅವರು ಹೇಳಬಾರ್ದಾಗಿತ್ತು ಅದನ್ನೆಲ್ಲ ಹೇಳಿದ್ದಾರೆ. ಕೊಡವರು ದನವನ್ನು ದೇವರಾಗೆ ಪೂಜೆ ಮಾಡುವಂಥದ್ದು. ಯಾವ ಕಾರಣಕ್ಕೂ ಕೊಡವರು ಗೋಮಾಂಸ ಭಕ್ಷಿಸಿದ್ದು ನನಗೆ ಗೊತ್ತಿಲ್ಲ, ಆದರೆ ಉದ್ದೇಶಪೂರ್ವಕವಾಗಿ ಇವರು ಹೇಳಿದ್ದು ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾನು ನಮ್ಮ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಪಕಾರ ಕೊಟ್ಟಿದ್ದು ನಮ್ಮ ಕೊಡವರ ಜನಾಂಗದವರ ಭಾವನೆಗೆ ಧಕ್ಕೆಯಾಗಿದೆ, ಮನಸ್ಸಿಗೆ ಘಾಸಿಯಾಗಿದೆ, ನಮಗೆಲ್ಲವೂ ನೋವಾಗಿದೆ. ಹಾಗಾಗಿ ಅವ್ರ ಮೇಲೆ ಕಾನೂನು IPC ಏನು ನಮ್ಮ ಇಂಡಿಯನ್ ಪಿನಲ್ ಕೋಡಲ್ಲಿ ಸೆಕ್ಷನ್ ಇದೆ, ಅದನ್ನು ಹಾಕಬೇಕು, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದು. ಅವರು FIR ಮಾಡಿದ್ದಾರೆ, ಹಾಕಿದ್ರು ಅಂತೇಳಿ FIR ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ 153 ಅವರು ಹಾಕಿದ್ದಾರೆ. 153A ಹಾಕಬೇಕಾಗಿತ್ತು, 295A ಹಾಕಬೇಕಾಗಿತ್ತು. ಮೋಸ್ಟ್ಲಿ ಅವರು ಚಾರ್ಜ್ ಶೀಟ್ ಮಾಡುವಾಗ ಈ ಸೆಕ್ಷನ್ ಹಾಕ್ಬೋದು ಅಂತ ನಾನು ಅನಿಸ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ಪೊಲೀಸರು ಆ ರೀತಿ ಏನಾದರೂ ಒತ್ತಡಕ್ಕೆ ಮಾಡೋದು ಸೆಕ್ಷನನ್ನು ಹಾಕದೇ ಏನಾದರೂ ಸುಮ್ಮನೆ ಕೂತ್ರೆ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ. ನಾವು ಪ್ರೈವೇಟ್ ಕಂಪ್ಲೇಂಟ್ ಬುಕ್ ಮಾಡೋದು ಕೆಲಸ ಆಗುತ್ತೆ. ಇವರು ಉದ್ದೇಶಪೂರ್ವಕವಾಗಿ, ಯಾಕೆ ಅಂತಂದರೆ ಕೊಡಗಿನವರ ಮೇಲೆ ಮಾತ್ರ ಅಲ್ಲ, ಕೊಡಗಿನವರೆಲ್ಲರ ಮೇಲೆ ಅವರಿಗೆ ಕೋಪ ಇದೆ ಅಂತ ಅನಿಸ್ಕೊಂಡಿದೆ. ಇದಾಗಬಾರ್ದು. ಹಾಗಾಗಿ ಇದರ ಬಗ್ಗೆ ಕಾನೂನಿನ ಕ್ರಮ ಆಗಲೇಬೇಕು ಅಂತೇಳಿ ಒತ್ತಾಯ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕೂಡ ಚಿಂತನೆ ಹರಿಸೋರು ಇದ್ದೇವೆ ನಾವು. ಇದು ನಮ್ಮ ಪ್ರಶ್ನೆ, ಇದು ಸ್ವಾಭಿಮಾನದ ಪ್ರಶ್ನೆ. ಇದು ಘಾಸಿ ಆಗಿದೆ, ಸುಮ್ಮನೆ ಬಿಡೋ ಪ್ರಶ್ನೆನೇ ಇಲ್ಲ. ಅವರು ಕ್ಷಮೆ ಅಲ್ಲ, ಏನು ಮಾಡೋದು, ನ್ಯಾಯದಲ್ಲಿ ನಡೀಲಿ, ನ್ಯಾಯಾಧೀಶರು ಹೇಳಲಿ, ಇಲ್ಲ ಅವ್ರು ಮಾಡಿ ಸರಿ ಅಂತಂದರೆ ನ್ಯಾಯಾಲಯ ಹೇಳಿ, ನೋಡೋಣ, ಅಲ್ಲಿವರೆಗೆ ಹೋರಾಟ ಆಗಲಿ. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ. ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ. ವಯೋಮಿತಿ 18 ರಿಂದ 35 ವರ್ಷದ ಮಹಿಳೆಯರಿಗೆ ಉಚಿತ ಊಟ, ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000 ರಿಂದ 25,000ವರೆಗೂ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ 800 ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು. ಮೊದಲ 7 ತಿಂಗಳು ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಡ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5 ರಿಂದ 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ಈ ಕೂಡಲೇ ಕರೆ ಮಾಡಿ 8792264676.